ಆತ್ಮ ಸಮೃದ್ಧಿ ಧ್ಯಾನ. ನಮಸ್ತೆ ಆತ್ಮೀಯರೇ. ನಮ್ಮ ಆತ್ಮಗಳನ್ನು ಸಮೃದ್ಧಿಗೊಳಿಸುವ ಈ ವಿಶೇಷ ಧ್ಯಾನ ಸಾಧನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಗಾದೆ ಮಾತಿದೆ, ಯಾರಿಗೆ ತಮ್ಮನ್ನು ತಾವು ಗೌರವಿಸಿಕೊಳ್ಳುವುದು ಗೊತ್ತಿಲ್ಲವೋ ಅವರು ಬೇರೆಯವರನ್ನು ಕೂಡ ಗೌರವಿಸಲಾರರು ಎನ್ನುವುದು ಸತ್ಯ. ಅಂದರೆ ಯದ್ಭವಂ ತದ್ಭವತಿ. ನಮ್ಮ ಆಂತರ್ಯದಲ್ಲಿ ಎಂತಹ ಸಂಸ್ಕಾರಗಳು ಹುದುಗಿರುತ್ತದೆಯೋ ಅಂತಹದೇ ಬಾಹ್ಯ ಪ್ರಪಂಚದಲ್ಲಿ ಕೂಡ ವ್ಯಕ್ತವಾಗುವುದು. ಆತ್ಮಕ್ಕೆ ಆದ್ಯತೆ ಕೊಡುವುದೇ ಆಧ್ಯಾತ್ಮ. ಅಂದರೆ ಪ್ರಪಂಚದಲ್ಲಿ ಮೊದಲು ಆದ್ಯತೆ ಯಾರಿಗೆ ಕೊಡಬೇಕಪ್ಪ ಅಂದರೆ ಅದು ನಮ್ಮ ಆತ್ಮಗಳಿಗೆ. ಆತ್ಮಕ್ಕೆ ಸಂಸ್ಕಾರ ಕೊಡುವುದು ಮೂಲಕ ನಮ್ಮ ಆತ್ಮಗೌರವವನ್ನು, ಆತ್ಮ ಸಂಪನ್ನತೆಯನ್ನು ಹೆಚ್ಚಿಸಿಕೊಂಡು ತನ್ಮೂಲಕ ತಾವು ಆಕರ್ಷಣೀಯವಾದ ಸುಖ, ಸಮೃದ್ಧಿ, ಯಶಸ್ವಿ ಜೀವನವನ್ನು ಮಾಡಬಹುದಾಗಿದೆ ಎಂಬುದೇ ಈ ಧ್ಯಾನಕ್ಕೆ ಮೂಲ ಪ್ರೇರಣೆ. ಈ ಧ್ಯಾನ ಸಾಧನೆಗಾಗಿ ನೀವೊಂದು ಏಕಾಂತವಾದ ಹಾಗೂ ನಿಶಬ್ದವಿರುವ ಹಿತವಾದ ಹಾಗೂ ಮಂದವಾದ ಬೆಳಕು ಕೊಠಡಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡು ಶವಾಸನದಲ್ಲಿ ಅಥವಾ ಯಾವುದಾದರೂ ಒಂದು ಭಂಗಿಯಲ್ಲಿ ನಿಮ್ಮ ಶರೀರವನ್ನು ವಿಶ್ರಾಂತಿ ಸ್ಥಿತಿಯಲ್ಲಿ ಇರಿಸಿ ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ಧ್ಯಾನ ಅಭ್ಯಾಸವನ್ನು ಮಾಡಿ. ಈ ಧ್ಯಾನ ಪ್ರಕ್ರಿಯೆಯನ್ನು ವಾಹನ ಚಲಿಸುವಾಗ, ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಾಗ ಅಭ್ಯಾಸ ಮಾಡುವುದು ಸೂಕ್ತವಲ್ಲ. ಹೆಚ್ಚಿನ ಪರಿಣಾಮಕ್ಕಾಗಿ ಶ್ರವಣ ಸಾಧನ ಅಂದರೆ ಹೆಡ್ಫೋನ್ ಬಳಸಿ. ಈ ಧ್ವನಿ ಸುರುಳಿಯನ್ನು ಕೇಳುತ್ತಾ ಅಭ್ಯಾಸ ಮಾಡುವುದು ಪರಿಣಾಮಕಾರಿ. ಸಾಧನೆಗೆ ಬೇಕಾದಷ್ಟು ಸಾಕಾಗುವಷ್ಟು ಸೂಕ್ತ ಸಮಯವನ್ನು ಹೊಂದಿಸಿಕೊಂಡು ಸಾಧನೆಗೆ ಸಿದ್ಧರಾಗಿ ತಯಾರಾಗೋಣ. ಈಗ ಆರಾಮವಾಗಿ ನಿಮಗೆ ಇಷ್ಟವಾಗುವ ವಿಶ್ರಾಂತಿ ಭಂಗಿ, ಶವಾಸನ ಅಥವಾ ನಿಮ್ಮ ಇಷ್ಟದ ಭಂಗಿಯಲ್ಲಿ ಇಡೀ ಶರೀರವನ್ನು ಸಡಿಲವಾಗಿರಿಸಿ, ಆರಾಮವಾಗಿರಿಸಿ. ಇಡೀ ದೇಹದಲ್ಲಿ ಹಗುರತೆಯನ್ನು, ವಿಶ್ರಾಂತಿಯನ್ನು ಅನುಭವಿಸುತ್ತಾ ಹಾಗೆಯೇ ವಿರಾಮಿಸುತ್ತಾ ರಿಲ್ಯಾಕ್ಸ್. ಅಭ್ಯಾಸದ ಕೊನೆಯವರೆಗೂ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ. ಈಗ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ಇಂತಹದೇ ಉಸಿರಾಟಗಳನ್ನು 4 ಅಥವಾ 5 ಬಾರಿ ಮುಂದುವರಿಸಿ. ಆಳವಾಗಿ ನಿಧಾನವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳುವುದು ಮತ್ತು ಪೂರ್ಣವಾಗಿ ನಿಧಾನವಾಗಿ ಉಸಿರನ್ನು ಹೊರಹಾಕುವುದು. ಇದನ್ನೇ ಮುಂದುವರಿಸಿ. ಪ್ರತಿ ಶ್ವಾಸದಲ್ಲಿಯೂ ತಂಪಾದ ಪ್ರಾಣಶಕ್ತಿ ನಿಮ್ಮ ಒಳಗಡೆ ಪ್ರವೇಶಿಸುತ್ತಾ ಮೈಮನಗಳಲ್ಲಿ ಇನ್ನಷ್ಟು ಆಳವಾದ ವಿಶ್ರಾಂತಿಯನ್ನು, ಆರಾಮವನ್ನು ಉಂಟು ಮಾಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಮನದಲ್ಲಿ ಭಾವಿಸುತ್ತಾ ಹಾಗೆಯೇ ವಿರಾಮಿಸಿ. ರಿಲ್ಯಾಕ್ಸ್. ನೀವು ಉಸಿರನ್ನು ಹೊರ ಹಾಕುತ್ತಿರುವಾಗ ನಿಮ್ಮ ಒಳಗಿನ ನೋವು, ಚಿಂತೆ, ಒತ್ತಡ ಎಲ್ಲವನ್ನು ನಿಮ್ಮಿಂದ ಹೊರ ಹೋಗುತ್ತಾ ಇರುವಂತೆ ಕಲ್ಪಿಸಿಕೊಳ್ಳುತ್ತಾ ಪ್ರತಿಯೊಂದು ಶ್ವಾಸದಲ್ಲಿ
ಇನ್ನಷ್ಟು ಹೊರ ಹೋಗುತ್ತಿದೆ ಎಂದು ಭಾವಿಸ್ತಾ ಇರಿ. ಈಗ ಮನೋಯಾನ ಮಾಡೋಣ ಪ್ರಪಂಚದ ಕಡೆಗೆ. ನನ್ನ ಸೂಚನೆಗಳನ್ನು ಅನುಸರಿಸುತ್ತಾ ನೀವು ನಾನು ಹೇಳುವ ಆ ಸುಂದರ ಪ್ರಪಂಚವನ್ನು ನಿಮ್ಮ ಒಳ ಮನಸ್ಸಿನ ಕಣ್ಣಿಂದ ಕಲ್ಪಿಸಿಕೊಳ್ಳಿ, ಭಾವಿಸಿ. ಆ ಸುಂದರವಾದ ಪ್ರಪಂಚದಲ್ಲಿ ನೀವೊಬ್ಬರೇ ಸಜೀವವಾಗಿ ನಿಶ್ಚಿಂತೆಯಿಂದ ಸಂಚರಿಸುತ್ತಿರುವಂತೆ ಭಾವಿಸುತ್ತಾ ಕಲ್ಪಿಸಿಕೊಳ್ಳಿ. ತಯಾರಾಗಿ ನಾನೀಗ ಸಂಖ್ಯೆ 5ರಿಂದ 1ರವರೆಗೆ ಹಿಮ್ಮುಖವಾಗಿ ಎಣಿಸುತ್ತೇನೆ. ಸಂಖ್ಯೆ 1ರಲ್ಲಿ ನೀವೊಂದು ಸುಂದರವಾದ ಸಮುದ್ರ ತೀರದಲ್ಲಿ ನುಣುಪಾದ ಮರಳ ಮೇಲೆ ಬರೀ ಗಾಳಲ್ಲಿ ನಡೆದು ಹೋಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ಎರಡನೇ ಸ್ಟೆಪ್, ವಿಶ್ರಾಮಿಸುತ್ತಿರುವ ಈ ಶರೀರದಿಂದ ನಿಮ್ಮ ಕಲ್ಪನಾ ಶರೀರವೊಂದು ದೂರದ ಆ ಸಮುದ್ರ ತೀರವನ್ನು ಹುಡುಕಿಕೊಂಡು ಹೋಗುತ್ತಿದೆ. ಆಯಾಗಿ ಸಾಗುತ್ತಿದ್ದೀರಿ. ಸಂಖ್ಯೆ 4, ತೇಳುತ್ತಾ ಸಮುದ್ರದ ಕಡೆಗೆ ಸಾಗುತ್ತಿದ್ದೀರಿ. ಸಂಖ್ಯೆ 3, ನೀವು ಸಾಗುವ ಹಾದಿಯಲ್ಲಿ ಎಡ ಮತ್ತು ಬಲಬದಿಯಲ್ಲಿ ಮರಗಿಡಗಳಿವೆ. ಮಧ್ಯದಲ್ಲಿರುವ ಕಾಲುದಾರಿಯ ಮೂಲಕ ಸಾಗುತ್ತಿದ್ದೀರಿ. ಸಂಖ್ಯೆ 2, ನಿಮ್ಮ ಸನಿಹದಲ್ಲಿ ಸಮುದ್ರವೊಂದು ಗೋಚರಿಸುತ್ತಿದೆ. ಸಮುದ್ರದ ಅಲೆಗಳ ಶಬ್ದವು ನಿಮಗೆ ಕೇಳಿಸುತ್ತಿದೆ. ಸಂಖ್ಯೆ 1, ನೀವೀಗ ಸಮುದ್ರದ ದಂಡೆಯನ್ನು ತಲುಪಿದ್ದೀರಿ. ಸಮುದ್ರವನ್ನು ನೋಡ್ತಾ ಇದ್ದೀರಿ. ವಿಸ್ತಾರವಾದ ಸಮುದ್ರದ ಅಘೋರವಾದ ಅಲೆಗಳು, ತಂಪಾದ ಗಾಳಿ. ಆ ವಿಸ್ತಾರವಾದ ಸಮುದ್ರದಲ್ಲಿ ಲಯಬದ್ಧವಾದ ಅಲೆಗಳು ಸಮುದ್ರ ತೀರಕ್ಕೆ ಬಂದು ತಲುಪುತ್ತಿದೆ. ಸ್ವರ್ಗದಂಥ ಸುಂದರವಾದ ನೋಟವದು. ನಿಮಗೂ ಸಮುದ್ರಕ್ಕೂ ಸುಮಾರು ಕೇವಲ 100 ಅಡಿ ದೂರ ಇದೆ. ಅಲ್ಲಿ ಈಗ ಬೆಳಿಗ್ಗೆ ಸೂರ್ಯೋದಯದ ಸಮಯ. ನೀನೀಗ ನುಣುಪಾದ ಮರಳ ದಂಡೆಯ ಮೇಲೆ ಬರೀ ಗಾಳಲ್ಲಿ ನಡೆಯುತ್ತಾ ಸಾಗುತ್ತಿದ್ದೀರಿ. ಸಾಗುತ್ತಾ ಹಾಗೆಯೇ ನಡೆದುಕೊಂಡು ಸುಮಾರು ದೂರ ಅಂಚಿನಲ್ಲಿ ಸಾಗುತ್ತಿದ್ದೀರಿ. ಕಾಲುಗಳಿಗೆ ನುಣುಪಾದ ಮರಳ ಸ್ಪರ್ಶವಾಗಿ ಒಂದು ಶೀತ ಅನುಭವವನ್ನು ಕೊಡುತ್ತಿದೆ. ಅಲ್ಲಿ ಸನಿಹದಲ್ಲೊಂದು ಮರಳ ದಂಡೆಯ ಮೇಲೆ ಒಂದು ಮರದ ಬೆಂಚಿದೆ. ಅದರ ಮೇಲೆ ಕುಳಿತಿದ್ದೀರಿ. ಹಾಗೆಯೇ ಆ ಮರದ ಬೆಂಚಿನ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದೀರಿ. ಉದಯಿಸುತ್ತಿರುವ ಬಾಲ ಸೂರ್ಯನ ತಂಪಾದ ಬಂಗಾರ ವರ್ಣದ ಕಿರಣಗಳು ನಿಮ್ಮ ಮುಖದ ಮೇಲೆ ಬಿದ್ದು ಕಚಗುಳಿಯಂತ ಸ್ಪರ್ಶ ಅನುಭವವಾಗುತ್ತಿದೆ. ಇಡೀ ದೇಹದ ಮೇಲೂ ಸೂರ್ಯರಶ್ಮಿಯ ತಂಪಾದ ಕಾಂತಿಯ ಕಿರಣಗಳು ದಾರೆಯಾಗಿ
ದೇಹದ ಮೇಲೆ ಕಿರಣಗಳ ಸಿಂಚನವಾಗುತ್ತಿದೆ. ಈ ಕಿರಣಗಳ ಸಿಂಚನದಿಂದ ಮೈ ಮನ ಎರಡರಲ್ಲೂ ಇನ್ನಷ್ಟು ಆರಾಮವಾದ ಸುಖ ಅನುಭವವಾಗುತ್ತಿದೆ. ಕಣ್ಣು ಮುಚ್ಚಿದ್ದೀರಿ. ಸ್ವಲ್ಪ ದೂರದಲ್ಲಿ ಸಮುದ್ರದ ಅಲೆಗಳು ಲಯಬದ್ಧವಾದ ಶಬ್ದದೊಂದಿಗೆ ಸಮುದ್ರ ತೀರವನ್ನು ತಲುಪುತ್ತಿದೆ. ನೀವು ಆರಾಮವಾದ ಸ್ಥಿತಿಗೆ ಹೋಗುತ್ತಿದ್ದೀರಿ. ಮನಸ್ಸಿನಲ್ಲಿ ಮಂಪರು ಸೃಷ್ಟಿಯಾಗುತ್ತಿದೆ. ಆಕಾಶದ ಎಲ್ಲ ಕಡೆ ಆಹಾರವನ್ನು ಹುಡುಕಿಕೊಂಡು ಹೋಗುತ್ತಿರುವ ಪಕ್ಷಿಗಳು ಚಿಲಿಪಿಲಿ ನಾದದೊಂದಿಗೆ ಹಾರಾಡುತ್ತಾ ಹೋಗುತ್ತಿದೆ. ಈ ಚಿಲಿಪಿಲಿ ನಾದ ಪಕ್ಷಿಗಳ ಕಲರವ ಕಿವಿಗೆ ಸಂಗೀತದಂತೆ ಇಂಪಾದ ತಂಪಾದ ಒಂದು ಮಾಧುರ್ಯವನ್ನು ಕೊಡುತ್ತಿದೆ. ಇದರಿಂದ ಮತ್ತಷ್ಟು ಆಳ ವಿರಾಮಿಸುತ್ತಾ ಅನುಭವಿಸುತ್ತಿದ್ದೀರಿ. ಸ್ವಲ್ಪ ಕಾಲ ಹಾಗೆಯೇ ಅನುಭವಿಸುತ್ತಾ ಸಂಪೂರ್ಣವಾಗಿ ವಿಶ್ರಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅಮ್ಮನ ತೊಡೆಯ ಮೇಲೆ ಕಮ್ಮನೆ ಮಲಗಿ ನಿದ್ರಾಸುಖವನ್ನು ಸವಿಯುತ್ತಿರುವ ಎಳೆಗೂಸಿನಂತೆ ನಿರಾಳರಾಗಿ ನಿಶ್ಚಿಂತರಾಗಿ ವಿಶ್ರಾಂತಿಯ ಸುಖ ಅನುಭವದಲ್ಲಿ ಇಳಿಯುತ್ತಿದ್ದೀರಿ, ವಿಹಾರಿಸುತ್ತಿದ್ದೀರಿ. ಹಾಗೆ ಸ್ವಲ್ಪ ಕಾಲ ವಿಶ್ರಮಿಸಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಈ ನಿಮ್ಮ ಮೈ ಮನಗಳು ಮಿಂದು ಪರಿಶುದ್ಧವಾಗಿದೆ, ಪಾವನವಾಗಿದೆ, ಪುಳಕಿತಗೊಂಡಿದೆ. ಈ ಸುಂದರವಾದ ವಿಶ್ರಾಂತಿಯ ಧಾರೆಯಲ್ಲಿ ತೈದ ನಿಮ್ಮ ಹೊರ ಮನಸ್ಸು ನಿಧಾನವಾಗಿ ಪ್ರತ್ಯೇಕಗೊಳ್ಳಲು ತವಕಿಸುತ್ತಿದೆ. ನಿರಾಳತೆಯನ್ನು, ಹಗೂರತೆಯನ್ನು, ಆರಾಮವಾದ ಹಿತಭಾವನೆಯನ್ನು ಅನುಭವಿಸುತ್ತಾ ಹಾಗೆಯೇ ಸ್ವಲ್ಪ ಕಾಲ ವಿಶ್ರಾಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ವಿಶ್ರಾಂತಿ ರಿಲ್ಯಾಕ್ಸ್. ನೀವೀಗ ಇನ್ನಷ್ಟು ಆಳವಾದ ವಿಶ್ರಾಂತಿಗೆ ಹೋಗಲು ಮುಂಚೂಣಿಯಲ್ಲಿದ್ದೀರಿ. ಅದಕ್ಕಾಗಿ ನಾನು ಸಂಖ್ಯೆ 10ರಿಂದ 1ರವರೆಗೆ ಹಿಮ್ಮುಖವಾಗಿ ಎಣಿಸುತ್ತಾ ಹೋಗುತ್ತೇನೆ. ಸಂಖ್ಯೆ ಕಡಿಮೆ ಆಗುವ ಸಮಯದಲ್ಲಿ ನೀವು ನಿಮ್ಮ ಮೈಮನ ಎರಡೂ ಇನ್ನಷ್ಟು ಆರಾಮವಾದ ಹಗುರತೆಗಳನ್ನು ಅನುಭವಿಸುತ್ತಾ ಮನದಲ್ಲಿ ಭಾವಿಸುತ್ತಾ ವಿಶ್ರಮಿಸಿ. ಸಂಖ್ಯೆ 10 ಆಳವಾದ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 9 ಇನ್ನೂ ಗಾಢವಾದ ವಿಶ್ರಾಂತಿಯೆಡೆಗೆ ಸಾಗುತ್ತಿದ್ದೀರಿ. 8 ತಂಪಾದ ಗಾಳಿಯೊಂದಿಗೆ ನೀಳವಾದ ಉಸಿರಿನೊಂದಿಗೆ ಇನ್ನು ಆಳವಾದ ವಿಶ್ರಾಂತಿ ಕಡೆಗೆ. 7 ಇನ್ನು ಗಾಢವಾದ. 6 ಸಂಪೂರ್ಣವಾಗಿ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. ಉಸಿರು ನಿಧಾನಗತಿಯಲ್ಲಿ ಚಲಿಸುತ್ತಿದೆ. ತಂಪಾದ ಉಸಿರು ಶರೀರದ ಒಳಗಡೆ ಹೋಗುವುದನ್ನು ಅನುಭವಿಸುತ್ತಿದ್ದೀರಿ. ರಿಲ್ಯಾಕ್ಸ್. ಸಂಖ್ಯೆ 5 ಮತ್ತಷ್ಟು ಆಳ ವಿಶ್ರಾಂತಿಯೆಡೆಗೆ. 4 ಇನ್ನಷ್ಟು ಗಾಢ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 3 ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 2 ಆಳವಾದ ಆರಾಮವಾಗಿ ಸುಖ ಅನುಭವಿಸುತ್ತಾ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 1 ಪೂರ್ಣವಾದ ವಿಶ್ರಾಂತಿಯನ್ನು ತಲುಪುತ್ತಿದ್ದೀರಿ.
ವಿಶ್ರಾಂತಿಯ ದಾರಿಯಲ್ಲಿ ನಿಮ್ಮ ಮೈಮನ ಎರಡೂ ತೈದಿವೆ, ಮಿಂದಿವೆ. ಈಗ ಮೈಮನ ಎರಡರಲ್ಲೂ ಆಳವಾದ, ಗಾಢವಾದ, ಹಿತವಾದ, ಸಂಪಾದ ವಿಶ್ರಾಂತಿಗಳು ಆವರಿಸಿವೆ. ಈ ವಿಶ್ರಾಂತಿಯಿಂದ ಕಣ್ಣುಗಳಲ್ಲಿ ನಿಧಾನವಾಗಿ ಮಂಪರು ಸೃಷ್ಟಿಯಾಗುತ್ತಿದೆ. ಕಣ್ಣುಗಳಲ್ಲಿ ಹಿತವಾದ ಮಂಪರಿನಂತ ನಿದ್ದೆ ಸೃಷ್ಟಿಯಾಗುತ್ತಿದೆ. ಹಾಗೆಯೇ ವಿಶ್ರಾಮಿಸುತ್ತಾ ವಿರಾಮಿಸುತ್ತಾ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ನಿಮ್ಮ ಮನಸ್ಸು ಇನ್ನೂ ಆಳವಾದ, ಗಾಢವಾದ ವಿಶ್ರಾಂತಿಯಲ್ಲಿ ತೇಲುತ್ತಾ ತೇಳುತ್ತಾ ನೀವೀಗ ಒಂದು ಸುಂದರವಾದ ಕಲ್ಪನಾ ಲೋಕಕ್ಕೆ ತೆರಳುತ್ತಿದ್ದೀರಿ. ನಾನು ನಿಮಗೊಂದು ರಚನಾತ್ಮಕ ಪದಪುಂಜ ಒಂದನ್ನು ಉಪದೇಶಿಸುತ್ತಿದ್ದೇನೆ. ನೀವು ಇದನ್ನು 3 ಬಾರಿ ಮನಸ್ಸಿನಲ್ಲೇ ಹೇಳಿಕೊಂಡಾಗ ನಿಮ್ಮ ಒಳ ಮನಸ್ಸಿನ ದ್ವಾರ ತೆರೆಯಲ್ಪಟ್ಟು ನೀವು ಸ್ವರ್ಗದ ಮನವನ್ನು ಪ್ರವೇಶಿಸುತ್ತಿದ್ದೀರಿ. ತಯಾರಾಗಿ. ಆಂತರಿಕ ಸ್ವರ್ಗ, ಆಂತರಿಕ ಸ್ವರ್ಗ, ಆಂತರಿಕ ಸ್ವರ್ಗ. ನೀವು 3 ಬಾರಿ ಈ ಶಬ್ದವನ್ನು ಉಚ್ಚರಿಸಿರಿ. ಆಶ್ಚರ್ಯ. ನಿಮ್ಮ ಒಳ ಮನಸ್ಸಿನ ದ್ವಾರ ಈಗ ತೆರೆದುಕೊಳ್ಳುತ್ತಿದೆ. ನೀವು ನಿಮ್ಮ ಸ್ವರ್ಗದಂಥ ಒಂದು ಮನಸ್ಸನ್ನು ಪ್ರವೇಶಿಸುತ್ತಿದ್ದೀರಿ. ಹೌದು, ಈಗ ಒಳ ಮನಸ್ಸಿನ ವಿಭಾಗದಲ್ಲಿದ್ದೀರಿ. ನಾನೀಗ ನಿಮ್ಮ ಆತ್ಮ ಅಭಿವೃದ್ಧಿಗಾಗಿ ಕೊಡುವ ಸಕಾರಾತ್ಮಕ ಸೂಚನೆಗಳನ್ನು ನಿಮ್ಮ ಒಳ ಮನಸ್ಸನ್ನು ಮುಕ್ತವಾಗಿಯೂ ಪೂರ್ಣವಾಗಿಯೂ ಸ್ವೀಕರಿಸಲಿದೆ, ಸ್ವೀಕರಿಸಿ ಹಿಡಿದಿಟ್ಟುಕೊಳ್ಳಲಿದೆ. ಮುಂದೆ ನಾನು ಕೊಡುವ ಒಂದೊಂದು ಆತ್ಮೀಯ ಸೂಚನೆಗಳು ನಿಮ್ಮ ಆತ್ಮೋದ್ಧಾರದ ಹಾದಿಗಳು. ನಾನು ಕೊಡುವ ಒಂದೊಂದು ಸೂಚನೆಗಳನ್ನು ನೀವು ಸಹ 3 ಬಾರಿ ಮನಸ್ಸಿನಲ್ಲಿಯೇ ಪುನರ್ವರ್ತಿಸಿ, ಅಂದರೆ ಹೇಳಿಕೊಳ್ಳುತ್ತಾ ನನ್ನ ನಂತರ ಹೇಳಿಕೊಂಡು ಮನನ ಮಾಡಿಕೊಳ್ಳಿ. ಹಾಗೆ ಈಗ ಸೂಚನೆಗಳನ್ನು ಸ್ವೀಕರಿಸಿ. ನಾನು ನನ್ನ ಅಂತರ್ವಾಣಿಯನ್ನು ಸದಾ ಆಲಿಸಿ ಪಾಲಿಸುತ್ತೇನೆ. ನಾನು ನನ್ನ ಅಂತರ್ವಾಣಿಯನ್ನು ಸದಾ ಆಲಿಸಿ ಪಾಲಿಸುತ್ತೇನೆ. ನಾನು ನನ್ನ ಅಂತರ್ವಾಣಿಯನ್ನು ಸದಾ ಆಲಿಸಿ ಪಾಲಿಸುತ್ತೇನೆ. ನಾನು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದೇನೆ. 3. ನಾನು ಸದಾ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದೇನೆ. ನಾನು ನನ್ನನ್ನು ಹಾಗೂ ಎಲ್ಲರನ್ನು ಗೌರವ ಆಧಾರಗಳಿಂದ ಕಾಣುತ್ತಿದ್ದೇನೆ. ನಾನು ನನ್ನನ್ನು ಹಾಗೂ ಎಲ್ಲರನ್ನು ಗೌರವ ಆಧಾರಗಳಿಂದ ಕಾಣುತ್ತಿದ್ದೇನೆ. ನಾನು ನನ್ನನ್ನು ಹಾಗೂ ಎಲ್ಲರನ್ನು ಗೌರವ ಆಧಾರಗಳಿಂದ ಕಾಣುತ್ತಿದ್ದೇನೆ. ನಾನು ಅತ್ಯುತ್ತಮವಾದುದನ್ನು ಸಾಧಿಸುವುದರಲ್ಲಿಯೇ ಸಂತೋಷವನ್ನು ಕಾಣುತ್ತಿದ್ದೇನೆ. ನಾನು ಅತ್ಯುತ್ತಮವಾದುದನ್ನು ಸಾಧಿಸುವುದರಲ್ಲಿಯೇ ಸಂತೋಷವನ್ನು ಕಾಣುತ್ತಿದ್ದೇನೆ. ನಾನು ಇತರರ ಭಾವನೆಗಳನ್ನು ಗೌರವಿಸುತ್ತೇನೆ.
ನಾನು ಇತರರ ಭಾವನೆಗಳನ್ನು ಗೌರವಿಸುತ್ತೇನೆ. ನಾನು ಇತರರ ಭಾವನೆಗಳನ್ನು ಗೌರವಿಸುತ್ತೇನೆ. ಉಚ್ಚರಿಸುತ್ತೀರಿ ಮನಸ್ಸಿನಲ್ಲಿ. ನಾನು ನನ್ನನ್ನು ಹಾಗೂ ಇತರರನ್ನು ಕ್ಷಮಿಸುತ್ತೇನೆ. ನಾನು ನನ್ನನ್ನು ಹಾಗೂ ಇತರರನ್ನು ಕ್ಷಮಿಸುತ್ತೇನೆ. ನಾನು ನನ್ನನ್ನು ಹಾಗೂ ಇತರರನ್ನು ಕ್ಷಮಿಸುತ್ತೇನೆ. ನಾನು ಆಕರ್ಷಣೀಯ ವ್ಯಕ್ತಿಯಾಗಿದ್ದೇನೆ. 2. ನಾನು ಆಕರ್ಷಣೀಯ ವ್ಯಕ್ತಿಯಾಗಿದ್ದೇನೆ. 3. ನಾನು ಆಕರ್ಷಣೀಯ ವ್ಯಕ್ತಿಯಾಗಿದ್ದೇನೆ. ಇದನ್ನೇ ಮನಸ್ಸಿನಲ್ಲಿ ಪುನರಾವರ್ತಿಸಿ. ನಾನು ಎಲ್ಲರ ಜೊತೆಯಲ್ಲಿ ಸುಲಭವಾಗಿ ಬೆರೆತು ಸ್ನೇಹ ಸಂವಾದ ಮಾಡಬಲ್ಲ ವ್ಯಕ್ತಿಯಾಗಿದ್ದೇನೆ. ನಾನು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಸ್ನೇಹ ಸಂವಾದ ಮಾಡಬಲ್ಲ ವ್ಯಕ್ತಿಯಾಗಿದ್ದೇನೆ. 3. ನಾನು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಸ್ನೇಹ ಸಂವಾದ ಮಾಡಬಲ್ಲ ವ್ಯಕ್ತಿಯಾಗಿದ್ದೇನೆ. ನನ್ನ ಆಂತರ್ಯದಿಂದ ಸದಾ ಸಕಾರಾತ್ಮಕವಾದ ಭಾವನೆಗಳು ಹೊರಹೊಮ್ಮುತ್ತಿರುತ್ತೇನೆ. ನಾನು ನನ್ನ ಆಂತರ್ಯದಿಂದ ಸದಾ ಸಕಾರಾತ್ಮಕವಾದ ಭಾವನೆಗಳು ಹೊರಹೊಮ್ಮುತ್ತಿರುತ್ತದೆ. ನನ್ನ ಆಂತರ್ಯದಿಂದ ಸದಾ ಸಕಾರಾತ್ಮಕವಾದ ಭಾವನೆಗಳು ಹೊರಹೊಮ್ಮುತ್ತಿರುತ್ತವೆ. ನಾನು ಸತ್ವಯುತವಾದ ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ಸತ್ವಯುತವಾದ ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ಸತ್ವಯುತವಾದ ಆಹಾರವನ್ನು ನಿಯಮಿತವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನು ಸರ್ವರಿಂದಲೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತೇನೆ. 2. ನಾನು ಸರ್ವರಿಂದಲೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತಿದ್ದೇನೆ. 3. ನಾನು ಸರ್ವರಿಂದಲೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸುಲಭವಾಗಿ ಸ್ವೀಕರಿಸುತ್ತಿದ್ದೇನೆ. ನಾನೊಬ್ಬ ಎಲ್ಲರಿಗೂ ಸ್ಫೂರ್ತಿದಾಯಕವಾದ ಹಾಗೂ ಮಾದರಿದಾಯಕ ವ್ಯಕ್ತಿ. ನಾನೊಬ್ಬ ಎಲ್ಲರಿಗೂ ಸ್ಫೂರ್ತಿದಾಯಕವಾದ ಹಾಗೂ ಮಾದರಿದಾಯಕ ವ್ಯಕ್ತಿಯಾಗಿದ್ದೇನೆ. ನಾನು ಎಲ್ಲರಿಗೂ ಸ್ಫೂರ್ತಿದಾಯಕವಾದ ಹಾಗೂ ಮಾದರಿದಾಯಕ ವ್ಯಕ್ತಿ. ಸರ್ವರಿಗೂ ಸಹಾಯ ಮಾಡಲು ವಿಶೇಷ ಆರ್ಥಿಕ ಸಾಮರ್ಥ್ಯವು ನನ್ನಲ್ಲಿದೆ. ಸರ್ವರಿಗೂ ಸಹಾಯ ಮಾಡುವ ವಿಶೇಷ ಆರ್ಥಿಕ ಸಾಮರ್ಥ್ಯವು ನನ್ನಲ್ಲಿದೆ. ಸರ್ವರಿಗೂ ಸಹಾಯ ಮಾಡುವ ವಿಶೇಷ ಆರ್ಥಿಕ ಸಾಮರ್ಥ್ಯವು ನನ್ನಲ್ಲಿದೆ. ನಾನು ಸಂಪೂರ್ಣ ಸ್ವಾವಲಂಬಿ ವ್ಯಕ್ತಿಯಾಗಿದ್ದೇನೆ. ನಾನು ಸಂಪೂರ್ಣ ಸ್ವಾವಲಂಬಿ ವ್ಯಕ್ತಿಯಾಗಿದ್ದೇನೆ. ನಾನು ಸಂಪೂರ್ಣ ಸ್ವಾವಲಂಬಿ ವ್ಯಕ್ತಿಯಾಗಿದ್ದೇನೆ. ಸದಾ ನನ್ನಿಂದ ವಿಶೇಷ ರೂಪದ ಪ್ರತಿಭೆ ಹೊರಹೊಮ್ಮುತ್ತಿರುತ್ತದೆ. ಸದಾ ನನ್ನಿಂದ ವಿಶೇಷ ರೂಪದ ಪ್ರತಿಭೆ ಹೊರಹೊಮ್ಮುತ್ತಿರುತ್ತದೆ. ಸದಾ ನನ್ನಿಂದ ವಿಶೇಷ ರೂಪದ ಪ್ರತಿಭೆ ಹೊರಹೊಮ್ಮುತ್ತಿದೆ. ನನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸವಿದೆ. ನನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ, ಭರವಸೆ, ವಿಶ್ವಾಸವಿದೆ. ನಾನು ಸಂಪೂರ್ಣವಾಗಿ ಆರೋಗ್ಯ ಪೂರ್ಣ ವ್ಯಕ್ತಿಯಾಗಿದ್ದೇನೆ. ನಾನು ಸಂಪೂರ್ಣ ಆರೋಗ್ಯಪೂರ್ಣ ವ್ಯಕ್ತಿಯಾಗಿದ್ದೇನೆ. ನಾನು ಸಂಪೂರ್ಣ ಆರೋಗ್ಯಪೂರ್ಣ ವ್ಯಕ್ತಿಯಾಗಿದ್ದೇನೆ. ನನ್ನದು ಸಕಾರಾತ್ಮಕ ವ್ಯಕ್ತಿಯಾಗಿದ್ದೇನೆ. ನನ್ನದು ಸಕಾರಾತ್ಮಕ ವ್ಯಕ್ತಿತ್ವವಾಗಿದೆ. ನನ್ನದು ಸಕಾರಾತ್ಮಕ ವ್ಯಕ್ತಿತ್ವವಾಗಿದ್ದೇನೆ. ನಾನು ಸದಾ ಆಶಾಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಆಶಾಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ಸದಾ ಆಶಾಭಾವನೆಯುಳ್ಳ ವ್ಯಕ್ತಿಯಾಗಿದ್ದೇನೆ. ನಾನು ನನ್ನ ಆತ್ಮದ ಜೊತೆ ಸದಾ ಪ್ರೀತಿ, ವಿಶ್ವಾಸ, ಪೂರ್ಣ ಸಂಭಾಷಣೆ ನಡೆಸುತ್ತಿದ್ದೇನೆ.
ನಾನು ನನ್ನ ಆತ್ಮದ ಜೊತೆ ಸದಾ ಪ್ರೀತಿ ವಿಶ್ವಾಸ ಪೂರ್ಣ ಸಂಭಾಷಣೆ ನಡೆಸುತ್ತಿದ್ದೇನೆ. ನಾನು ನನ್ನ ಆತ್ಮದ ಜೊತೆ ಸದಾ ಪ್ರೀತಿ ವಿಶ್ವಾಸ ಪೂರ್ಣ ಸಂತೋಷ ನಡೆಸುತ್ತಿದ್ದೇನೆ. ನನ್ನ ಸುತ್ತಲೂ ಸ್ವರ್ಗಮಯ ಕಾವ್ಯಮಯ ಪ್ರಪಂಚವಿದೆ. ನನ್ನ ಸುತ್ತಲೂ ಸ್ವರ್ಗಮಯ ಕಾವ್ಯಮಯ ಪ್ರಪಂಚವಿದೆ. ನಾನು ಸದಾ ಖುಷಿ ಖುಷಿ ಎಂದಿರುತ್ತೇನೆ. ನಾನು ಸದಾ ಖುಷಿ ಖುಷಿಯಿಂದಿರುತ್ತೇನೆ. ನಾನು ಸದಾ ಖುಷಿ ಖುಷಿಯಿಂದ ಇರುತ್ತೇನೆ. ನನ್ನ ಜೀವನ ಪವಾಡ ಸದೃಶದಂತಿದೆ. ನನ್ನ ಜೀವನ ಪವಾಡ ಸದೃಶದಂತಿದೆ. ನನ್ನ ಜೀವನ ಪವಾಡ ಸದೃಶದಂತಿದೆ. ನನ್ನದು ಸಾರ್ಥಕ ಜೀವನ. ನನ್ನದು ಸಾರ್ಥಕ ಜೀವನ. ನನ್ನದು ಸಾರ್ಥಕ ಜೀವನ. ಇದೇ ಭಾವನೆಗಳನ್ನು ಮೆಲುಕು ಹಾಕುತ್ತಾ ಸ್ವಲ್ಪ ಕಾಲ ಹಾಗೆ ವಿರಾಮಿಸಿ ವಿರಾಮಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ವಿಶ್ರಾಂತಿ ಪಡೆಯಿರಿ. ನಾನೀಗ ಈ ದಿವ್ಯ ಮನೋಯಾನದಿಂದ ಎಚ್ಚರದ ಜಾಗೃತ ಮನಸ್ಥಿತಿಗೆ ಆರೋಗ್ಯಪೂರ್ಣವಾಗಿ ಹೊರಬರೋಣ. ನಾನು ಸಂಖ್ಯೆ 1ರಿಂದ 10ರವರೆಗೆ ಎಣಿಸುತ್ತಾ ಹೋಗುತ್ತಿದ್ದಂತೆ ಸಂಖ್ಯೆ 10ರಲ್ಲಿ ನೀವು ಸಂಪೂರ್ಣ ಜಾಗೃತ ಮನಸ್ಸಿಗೆ ಆರೋಗ್ಯಪೂರ್ಣರಾಗಿ ಮರಳುತ್ತೀರಿ. ಹೀಗೆ ಎಚ್ಚರಗೊಂಡ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ನಿರಾಳತೆ, ಸಹಜತೆ, ಉತ್ಸಾಹ, ಉಲ್ಲಾಸ, ಸಕಾರಾತ್ಮಕ ಭಾವನೆಗಳು ತುಂಬಿಕೊಂಡಿರುತ್ತದೆ. ಸರಿ, ಹಾಗಾದರೆ ಎಚ್ಚರಗೊಳ್ಳಲು ತಯಾರಾಗಿ ಸಂಖ್ಯೆ 1 ನಿಧಾನವಾಗಿ ನೀವು ನಿಮ್ಮ ಒಳ ಮನಸ್ಸಿನಿಂದ ಹೊರ ಮನಸ್ಸಿನ ಕಡೆಗೆ ಜಾರುತ್ತಿದ್ದೀರಿ. ಉಸಿರು ನಿಧಾನಗತಿಯಲ್ಲಿ ಒಳ ಹೋಗುತ್ತಿದೆ, ಹೊರ ಹೋಗುತ್ತಿದೆ. ಅದನ್ನೇ ಗಮನಿಸ್ತಾ ಇರಿ. 2 ಹೀಗೆ ಮರಳಿ ಬರುವಾಗ ಎಲ್ಲ ದಿವ್ಯ ಅನುಭವಗಳನ್ನು ಒತ್ತು ತರುತ್ತಿದ್ದೀರಿ. 3 ಮರಳ ದಂಡೆಯ ಮೇಲಿನ ಮರದ ಮೇಲಿನಿಂದ ನಿಮ್ಮ ಕಾಲ್ಪನಿಕ ಶರೀರವು ಈಗ ನಿಧಾನವಾಗಿ ಭೌತಿಕ ದೇಹವಾಗಿದೆ. ಶರೀರವು ಬಿಸಿಯಾಗುತ್ತಿದೆ. ದೀರ್ಘವಾದ ಉಸಿರನ್ನು ಒಳ ಎಳೆಯುತ್ತಾ ಹೊರಬಿಡುತ್ತಾ ಭೌತಿಕ ಸ್ಥಿತಿಗೆ ಬರುತ್ತಿದ್ದೀರಿ. ಆರೋಗ್ಯಕರವಾಗಿ ಹೊರಗೆ ಬರುತ್ತಿದ್ದೀರಿ. ಶರೀರವು ತುಂಬ ವಿಶ್ರಾಂತಿಯಿಂದ ಶರೀರವು ಬಿಸಿಯಾಗುತ್ತಿದೆ. ಸಂಪೂರ್ಣವಾಗಿ ಎಚ್ಚರಗೊಳ್ಳುತ್ತಿದ್ದೀರಿ. ರಿಲ್ಯಾಕ್ಸ್. ನಿಧಾನಗತಿಯಲ್ಲಿ ಉಸಿರಾಡುತ್ತಾ 2 ಕೈಗಳನ್ನು ತಿಕ್ಕಿ ಕಣ್ಣಿಗೆ ಸ್ಪರ್ಶ ಮಾಡಿ ರಿಲ್ಯಾಕ್ಸ್ 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 ರಿಲ್ಯಾಕ್ಸ್